ಸೊ ಈ ಒಂದು ವಿಡಿಯೋದಲ್ಲಿ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಮುಂದುವರೆದ ಭಾಗ. ಪ್ರೀವಿಯಸ್ ವಿಡಿಯೋನ ಖಂಡಿತ ನೋಡಿದ್ದಲ್ಲಿ ಈ ಒಂದು ಕಂಟಿನ್ಯೂಷನ್ ವಿಡಿಯೋ ಕೂಡ ನಿಮಗೆ ಅರ್ಥವಾಗುತ್ತೆ. ಸೊ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂದರೆ ಏನು? ಸೊ ಇನ್ಫಾರ್ಮೇಷನ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಥ್ರೂ ಏರ್. ಸೊ ಗಾಳಿಯಲ್ಲಿ ಒಂದು ಡೇಟಾ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ಗಳ ರೀತಿಯಲ್ಲೇ ಟ್ರಾವೆಲ್ ಆಗೋದನ್ನು ನಾವು ನೋಡಬೇಕು. ಸೊ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ spectrum of a frequency ranging from 3 kilohertz to 900 terahertz is available for wireless communication. ನಾವು ಯಾವುದೇ ರೀತಿಯಾದಂತಹ ವೈರ್ಲೆಸ್ ಕಮ್ಯುನಿಕೇಷನ್ನ ಮಾಡಬೇಕು ಅಂದಾಗ ಸೊ ನಮಗೆ ಸಿಕ್ಕಿರುವಂಥ ಫ್ರೀಕ್ವೆನ್ಸಿ ರೇಂಜ್ ಏನಪ್ಪ ಅಂತಂದರೆ ಸ್ಪೆಕ್ಟ್ರಮ್ ಆಫ್ ಫ್ರೀಕ್ವೆನ್ಸಿ ರೇಂಜು ಸೊ ಫ್ರಮ್ 3 ಕಿಲೋಹರ್ಟ್ಸಿಂದ ಹಿಡಿದು 900 ಟೆರಾಹರ್ಟ್ಸ್ವರೆಗೆ ನಮಗೆ ಸೊ ಅವೈಲಬಿಲಿಟಿ ಇದೆ. ಸೊ ಈ ಒಂದು ಫ್ರೀಕ್ವೆನ್ಸಿ ರೇಂಜ್ನಲ್ಲಿ ನಾವು ಯಾವುದೇ ರೀತಿಯಾದಂಥ ವೈರ್ಲೆಸ್ ಕಮ್ಯುನಿಕೇಷನ್ ಮಾಡಬಹುದು. Wireless technology allows the communication between two or more devices in a short to long distance without requiring any physical media. ಸೊ ಯಾವುದೇ ರೀತಿಯಾದಂಥ ಫಿಸಿಕಲ್ ಡಿವೈಸ್ ಆಗಲಿ, ಫಿಸಿಕಲ್ ಮೀಡಿಯಾ ಆಗಲಿ, ಫಿಸಿಕಲ್ ಕಾಂಪೊನೆಂಟ್ ಆಗಲಿ, ನೋಟ್ಸ್ಗಳಾಗಲಿ ಯಾವುದೇ ಸಹ ಇಲ್ಲದೆ ಸೊ ವಿಥೌಟ್ ಎನಿ ಫಿಸಿಕಲ್ ಮೀಡಿಯಾ ಸೊ ವಿ ಕ್ಯಾನ್ ಸೆಂಡ್ ದ ಸಿಗ್ನಲ್ಸ್ ಆರ್ ಟ್ರಾವೆಲ್ಸ್ ದ ಸಿಗ್ನಲ್ಸ್ ಫ್ರಮ್ ಅ ಶಾರ್ಟ್ ಡಿಸ್ಟೆನ್ಸ್ ಟು ಲಾಂಗ್ ಡಿಸ್ಟೆನ್ಸ್. ಸೊ ಎಕ್ಸಾಂಪಲ್ ಯಾವುದಪ್ಪ ಹೇಳೋದು ಅಂತಂದರೆ so Bluetooth technology, Wi-Fi and WiMAX. So the electromagnetic spectrum range 3 kilohertz in the 900 terahertz can be divided into 4 categories. 4 category ಡಿವೈಡ್ ಮಾಡಬಹುದು. ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್ ಹಾಗೂ ವಿಸಿಬಲ್ ಆರ್ ಲೈಟ್ ವೇವ್ಸ್ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ 3 ಕಿಲೋಹರ್ಟ್ಸ್ ಇಂದ ಹಿಡಿದು 1 ಗಿಗಾಹರ್ಟ್ಸ್ವರೆಗೆ ರೇಡಿಯೋ ವೇವ್ಸ್ ರೇಂಜ್ ಅಂತ ಇರುತ್ತೆ. ಅಗೇನ್ 1 ಗಿಗಾಹರ್ಟ್ಸಿಂದ 300 ಗಿಗಾಹರ್ಟ್ಸ್ವರೆಗೆ ಮೈಕ್ರೋವೇವ್ಸ್ ಇರುತ್ತೆ. 300 ಗಿಗಾಹರ್ಟ್ಸಿಂದ 400 ಟೆರಾಹರ್ಟ್ಸ್ವರೆಗೆ ಇನ್ಫ್ರಾರೆಡ್ ವೇವ್ಸ್ ಇರುತ್ತೆ. ಹಾಗೂ 400 ಟೆರಾಹರ್ಟ್ಸಿಂದ 900 ಟೆರಾಹರ್ಟ್ಸ್ವರೆಗೆ ಲೈಟ್ ವೇವ್ಸ್ ಇರುತ್ತೆ. ಸೊ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಮಿಷನ್ ವೇವ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಟ್ರಾನ್ಸ್ಮಿಷನ್ ವೇವ್ಸ್, ರೇಡಿಯೋ ವೇವ್ಸ್ ತೊಗೊಂಡಾಗ ಈ ವೇವ್ಸ್ಗಳನ್ನ ಫ್ರೀಕ್ವೆನ್ಸಿ ರೇಂಜ್ ಎಲ್ಲಿಂದ ಶುರು ಆಗುತ್ತೆ ಅಂದರೆ 3 ಕಿಲೋಹರ್ಟ್ಸಿಂದ ಸ್ಟಾರ್ಟ್ ಮಾಡಿ 1 ಗಿಗಾಹರ್ಟ್ಸ್ವರೆಗೆ ಇದರ ರೇಂಜ್ ಇರುತ್ತೆ. ಸೊ ಒಮ್ನಿ ಡೈರೆಕ್ಷನಲ್ ದೀಸ್ ವೇವ್ಸ್ ಕ್ಯಾನ್ ಮೂವ್ ಇನ್ ಆಲ್ ದ ಡೈರೆಕ್ಷನ್ಸ್. ಅಂದರೆ ಸೊ ಒಮ್ನಿ ಡೈರೆಕ್ಷನ್ ಅಂತಂದರೆ ಒಮ್ನಿ ಅನ್ನೋ ವೆಹಿಕಲ್ಲು ಎಲ್ಲ ಕಡೆಯೂ ಮೂವ್ ಮಾಡುತ್ತೆ. ಓಕೆ, ಸೊ ಹೈವೇ ರೋಡಲ್ಲೂ ಹೋಗ್ಬೋದು, ಸೊ ಮಧ್ಯ ಸ್ಟ್ರೀಟ್ಗಳಲ್ಲೂ ಕೂಡ ಓಡಾಡಿಸ್ಬೋದು. ಅಂದರೆ ಆಲ್ಮೋಸ್ಟ್ ಆಲ್ ದ ಡೈರೆಕ್ಷನ್ ವಿ ಕ್ಯಾನ್ ಟ್ರಾವೆಲ್. ಸೊ ಅದಕ್ಕೆ ನಾವು ಇದನ್ನು ಒಮ್ನಿ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರುವಂಥ ಎಲ್ಲ ವೇವ್ಸ್ಗಳು ಕೂಡ ಎಲ್ಲ ಡೈರೆಕ್ಷನ್ ಮೂವ್ ಆಗೋದನ್ನು ನೋಡ್ಬೋದು. ರೇಡಿಯೋ ವೇವ್ಸ್ ಆಫ್ ಫ್ರೀಕ್ವೆನ್ಸಿ 300 ಕಿಲೋಹರ್ಟ್ಸ್ ಟು 30 ಮೆಗಾಹರ್ಟ್ಸ್ ಕ್ಯಾನ್ ಟ್ರಾವೆಲ್ ಅ ಲಾಂಗ್ ಡಿಸ್ಟೆನ್ಸ್. ಅದರಲ್ಲೂ ಮತ್ತೆ 300 ಕಿಲೋಹರ್ಟ್ಸಿಂದ ಹಿಡಿದು ಸೊ 30 ಮೆಗಾಹರ್ಟ್ಸ್ವರೆಗೆ ಇರುವಂಥ ರೇಂಜಲ್ಲಿ ನಾವು ಡೇಟಾ ಟ್ರಾವೆಲ್ನ ನಾವು ಲಾಂಗ್ ಡಿಸ್ಟೆನ್ಸ್ವರೆಗೂ ನಾವು ಟ್ರಾವೆಲ್ ಮಾಡಿಸ್ಬೋದು. ಸಸೆಪ್ಟಿಬಲ್ ಟು ಇಂಟರ್ಫರೆನ್ಸ್. ಸೊ ಯಾವುದೇ ರೀತಿಯಿಂದ ಅಡಚಣೆಗೆ ಇದು ಸೊ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋದಿಲ್ಲ. ರೇಡಿಯೋ ವೇವ್ಸ್ ಆಫ್ ಫ್ರೀಕ್ವೆನ್ಸಿ 3 to 300 ಕಿಲೋಹರ್ಟ್ಸ್ ಕ್ಯಾನ್ ಪೆನಿಟ್ರೇಟ್ ವಾಲ್ಸ್. ಸೊ 3 ಇಂದ 300 ಕಿಲೋಹರ್ಟ್ಸ್ವರೆಗೆ ಬರುವಂಥ ಫ್ರೀಕ್ವೆನ್ಸಿ ರೇಂಜು ಸೊ ವಾಲ್ಗೆ ಪೆನಿಟ್ರೇಟ್ ಆಗಿ ನಮಗೆ ವಾಪಸ್ಸು ರಿಫ್ಲೆಕ್ಟ್ ಆಗಿ ಬರಬಹುದು. ದೀಸ್ ವೇವ್ಸ್ ಆರ್ ಯೂಸ್ಡ್ ಇನ್ AM ಆ್ಯಂಡ್ FM ರೇಡಿಯೋ, ಟೆಲಿವಿಷನ್, ಕಾರ್ಡ್ಲೆಸ್ ಫೋನ್ಸ್ಗಳಲ್ಲಿ ಇದನ್ನೆಲ್ಲ ಬಳಸೋದನ್ನು ನೋಡ್ತೀವಿ. ನೆಕ್ಸ್ಟ್ ಮೈಕ್ರೋವೇವ್ಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ 1 ಗಿಗಾಹರ್ಟ್ಸಿಂದ ಹಿಡಿದು 300 ಗಿಗಾಹರ್ಟ್ಸ್ವರೆಗೆ ಇದರ ರೇಂಜ್ ಇರುತ್ತೆ. ಇದು ಯೂನಿ ಡೈರೆಕ್ಷನ್, ಅಂದರೆ ಕೇವಲ ಒಂದೇ ಒಂದು ಡೈರೆಕ್ಷನ್ ಮಾತ್ರ ಇದು ಮೂವ್ ಆಗುತ್ತೆ. ಕೆನಾಟ್ ಪೆನಿಟ್ರೇಟ್ ಆನ್ ದ ಸಾಲಿಡ್ ಆಬ್ಜೆಕ್ಟ್ಸ್. ವಾಲ್ಸ್ಗಳ ಮೇಲಾಗಲಿ ಹಿಲ್ಸ್ಗಳ ಮೇಲಾಗಲಿ ಯಾವುದೇ ರೀತಿಯಲ್ಲಿ ಪೆನಿಟ್ರೇಟ್ ಆಗಿ ವಾಪಸ್ ಬರೋದಿಲ್ಲ. ನೀಡ್ಸ್ ಲೈನ್ ಆಫ್ ಸೈಟ್. ಇದಕ್ಕೆ ಲೈನ್ ಆಫ್ ಸೈಟ್ ಅನ್ನೋದು ಮುಖ್ಯ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಾಪಗೇಷನ್ಗೆ. ಸೊ ದಟ್ ಈಸ್ ಬೋತ್ ಕಮ್ಯುನಿಕೇಟಿಂಗ್ ಆಂಟೆನಾ ಮಸ್ಟ್ ಬಿ ಇನ್ ದ ಡೈರೆಕ್ಷನ್ ಆಫ್ ಈಚ್ ಅದರ್. ಆಂಟೆನಾ ಆಗಿರ್ಬೋದು ಅಥವಾ ಸ್ಯಾಟಲೈಟ್ ಆಗಿರ್ಬೋದು, ಡಿವೈಸ್ ಆಗಿರ್ಬೋದು, ಲೈನ್ ಆಫ್ ಸೈಟ್ನಲ್ಲೇ ಇರಬೇಕು. ಸೊ ಯೂಸ್ಡ್ ಇನ್ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಆರ್ ಯೂನಿಕಾಸ್ಟ್ ಕಮ್ಯುನಿಕೇಷನ್ ಸಚ್ ಆಸ್ ದ ರ್ಯಾಡಾರ್ ಆರ್ ಸ್ಯಾಟಲೈಟ್. ಸೊ ಇವುಗಳನ್ನು ನಾವು ರ್ಯಾಡಾರ್ ಮತ್ತು ಸ್ಯಾಟಲೈಟ್ಗಳಲ್ಲಿ ಬಳಸೋದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಇದು ತುಂಬ ಸೂಟಬಲ್ ವೇವ್ಸ್ ಆಗಿರುತ್ತೆ. ಸೊ ಪ್ರೊವೈಡ್ ವೆರಿ ಲಾರ್ಜ್ ಇನ್ಫಾರ್ಮೇಷನ್ ಕ್ಯಾರಿಂಗ್ ಕೆಪಾಸಿಟಿ. ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಒಂದು ಅಮೌಂಟ್ ಆಫ್ ಇನ್ಫಾರ್ಮೇಷನ್ ನಾವು ಕ್ಯಾರಿ ಮಾಡೋದನ್ನು ನೋಡ್ಬೋದು. ಇನ್ಫ್ರಾರೆಡ್ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ ರೇಂಜ್ 300 ಗಿಗಾಹರ್ಟ್ಸಿಂದ ಹಿಡಿದು 400 ಟೆರಾಹರ್ಟ್ಸ್ವರೆಗೆ ಈ ಒಂದು ರೇಂಜ್ ನೋಡ್ಬೋದು. ಇನ್ಫ್ರಾರೆಡ್ನ ವೆರಿ ಹೈ ಫ್ರೀಕ್ವೆನ್ಸಿ ವೇವ್ಸ್ ಅಂತ ನಾವು ಇದನ್ನು ಹೇಳ್ತೀವಿ. ಕೆನಾಟ್ ಪೆನಿಟ್ರೇಟ್ ಸಾಲಿಡ್ ಆಬ್ಜೆಕ್ಟ್ಸ್. ವಾಲ್ಗಳ ಮೇಲೆ ಪೆನಿಟ್ರೇಟ್ ಆಗಿ ವಾಪಸ್ ಬರೋದಿಲ್ಲ. ಯೂಸ್ಡ್ ಫಾರ್ ಶಾರ್ಟ್ ಡಿಸ್ಟೆನ್ಸ್, ಕಡಿಮೆ ಡಿಸ್ಟೆನ್ಸ್ಗೆ ಬಳಸುವಂಥ ಒಂದು ಇನ್ಫ್ರಾರೆಡ್ ವೇವ್ಸ್. ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಮಾಡಬಹುದು, ಸಚ್ ಆಸ್ ಮೊಬೈಲ್ ಟು ಮೊಬೈಲ್ ಅಥವಾ ಮೊಬೈಲ್ ಟು ಪ್ರಿಂಟರ್. ಸೊ ರಿಮೋಟ್ ಕಂಟ್ರೋಲ್ ಟು TV, ದೆನ್ ಬ್ಲೂಟೂತ್ ಎನೇಬಲ್ಡ್ ಡಿವೈಸಸ್ ಟು ಅದರ್ ಡಿವೈಸಸ್ ಲೈಕ್ ಮೌಸ್, ಕೀಬೋರ್ಡ್, ಈ ರೀತಿ. ಸೊ ಇವೆಲ್ಲದರಲ್ಲೂ ಬಳಸುವಂಥ ವೇವ್ಸ್ ಯಾವುದಪ್ಪ ಅಂತಂದರೆ ಇನ್ಫ್ರಾರೆಡ್.
ಮೊಬೈಲಿಂದ ಮೊಬೈಲ್ ಕನೆಕ್ಟಿವಿಟಿ, ಅಥವಾ ಮೊಬೈಲ್ ಟು ಪ್ರಿಂಟರ್ ಕನೆಕ್ಟ್ ಮಾಡಿದ್ರೆ, ಅಥವಾ ಟಿ ವಿಯಿಂದ ರಿಮೋಟ್ ಅಥವಾ ರಿಮೋಟಿಂದ ಟಿ ವಿ ಕನೆಕ್ಟ್ ಮಾಡಿಕೊಂಡ್ರೆ, ಆ್ಯಂಡ್ ಬ್ಲೂಟೂತ್ ಎನೇಬಲ್. ಸೊ ಯಾವುದೋ ಒಂದು ಬ್ಲೂಟೂತ್ಗೆ ಸ್ಪೀಕರ್ ಕನೆಕ್ಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಬ್ಲೂಟೂತಿಂದ ಮೌಸ್ ಕನೆಕ್ಟ್ ಮಾಡ್ಕೊಂಡಿರ್ಬೋದು, ಅಥವಾ ಕೀಬೋರ್ಡಲ್ಲಿ ಕನೆಕ್ಟ್ ಮಾಡೋದು, ಇವೆಲ್ಲವೂ ಕೂಡ ಇನ್ಫ್ರಾರೆಡ್ ವೇವ್ಸನ್ನು ಬಳಸ್ಕೊಂಡು ಸಿಗ್ನಲ್ಸನ್ನು ಟ್ರಾನ್ಸ್ಮಿಷನ್ ಮಾಡೋದನ್ನು ನಾವು ನೋಡ್ಬೋದು. ಸೊ ವೈರ್ಲೆಸ್ ಟೆಕ್ನಾಲಜಿನಲ್ಲಿ ಮೊದಲನೇದಾಗಿ ಬ್ಲೂಟೂತ್. ಈ ಬ್ಲೂಟೂತ್ ಟೆಕ್ನಾಲಜಿಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನು ನೋಡೋಣ. ಇಟ್ ಇಸ್ ಅ ಶಾರ್ಟ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ. ಇದು ಒಂದು ಕಡಿಮೆ ದೂರದಲ್ಲಿ ಸಿಗುವಂತಹ ಒಂದು ವೈರ್ಲೆಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಂದರೆ ಕಡಿಮೆ ಡಿಸ್ಟೆನ್ಸ್ನಲ್ಲಿ ನಾವು ಈ ಒಂದು ಟೆಕ್ನಾಲಜಿ ಮೂಲಕ ಕಮ್ಯುನಿಕೇಷನ್ ಮಾಡಬಹುದು. ಇಟ್ ಕ್ಯಾನ್ ಬಿ ಯೂಸ್ ಟು ಕನೆಕ್ಟ್ ಮೊಬೈಲ್ ಫೋನ್ ಕನೆಕ್ಟ್ ಮಾಡೋದಕ್ಕೆ, ಮೌಸ್ ಕನೆಕ್ಟ್ ಮಾಡೋದಕ್ಕೆ, ಹೆಡ್ಫೋನ್ಸ್ ಕನೆಕ್ಟ್ ಮಾಡೋಕ್ಕೆ, ಕೀಬೋರ್ಡ್ಸ್, ಕಂಪ್ಯೂಟರ್ಸ್ ಎಕ್ಸೆಟ್ರಾ ವೈರ್ಲೆಸ್ಲಿ ಓವರ್ ಎ ಶಾರ್ಟ್ ಡಿಸ್ಟೆನ್ಸ್. ಸೊ ಕಡಿಮೆ ಅಂತರದಲ್ಲಿ ಈ ಕೆಲವೊಂದು ಡಿವೈಸ್ಗಳನ್ನ ಕನೆಕ್ಟ್ ಮಾಡೋಕ್ಕೆ ಬಳಸುವಂಥ ಒಂದು ಟೆಕ್ನಾಲಜಿ. One can print a document with Bluetooth enabled printers without a physical connection. ಸೊ ಯಾವುದೇ ರೀತಿಯಾದಂಥ ಕೇಬಲ್ ಕನೆಕ್ಷನ್ಸ್ ಇಲ್ಲದೇ ಸೊ ನಾವು ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಪ್ರಿಂಟರ್ಗೆ ನಾವು ಪ್ರಿಂಟನ್ನು ಕೊಡಬಹುದು. ಆಲ್ ದೀಸ್ ಬ್ಲೂಟೂತ್ ಎನೇಬಲ್ಡ್ ಡಿವೈಸಸ್ ಹ್ಯಾವ್ ಎ ಲೋ ಕಾಸ್ಟ್ ಟ್ರಾನ್ಸ್ಸೀವರ್ ಚಿಪ್. ಈ ಎಲ್ಲ ಬ್ಲೂಟೂತ್ ಇದು ಇರುವಂತಹ ಎಲ್ಲ ಡಿವೈಸ್ಗಳಲ್ಲೂ ಕೂಡ ಅದು ಲೋ ಕಾಸ್ಟ್, ತುಂಬ ಕಡಿಮೆ ವೆಚ್ಚದ ಟ್ರಾನ್ಸ್ಸೀವರ್ ಚಿಪ್ ಅನ್ನೋದು ಇರುತ್ತೆ. ಈ ಚಿಪ್ಪು ಯೂಸಸ್ ದ ಅನ್ಲೈಸೆನ್ಸ್ಡ್ ಫ್ರೀಕ್ವೆನ್ಸಿ. ಈ ಚಿಪ್ಪಿನ ಸಹಾಯದಿಂದ ನಾವು ಅನ್ಲೈಸ್ಡ್ ಫ್ರೀಕ್ವೆನ್ಸಿಯನ್ನು ಬಳಸಬಹುದು. ಸೊ ಬ್ಯಾಂಡ್ ಆಫ್ 2.4 GHz ಟು ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ದ ಡೇಟಾ. 2.4 GHzನ ಫ್ರೀಕ್ವೆನ್ಸಿ ರೇಂಜ್ನಲ್ಲಿ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು, ಹಾಗೆ ರಿಸೀವ್ ಮಾಡಬಹುದು. ದೀಸ್ ಡಿವೈಸಸ್ ಕ್ಯಾನ್ ಸೆಂಡ್ ದ ಡೇಟಾ ವಿತಿನ್ ದ ರೇಂಜ್ ಆಫ್ 10 meters. ಸೊ ಎಷ್ಟು ದೂರದವರೆಗೆ ನಾವು ಡೇಟಾನ ಟ್ರಾವೆಲ್ ಮಾಡಿಸ್ಬೋದು ಅಂದರೆ ನಿಯರ್ಲಿ ಅರೌಂಡ್ 10 meters ಕಳಿಸ್ಬೋದು ವಿತ್ ಅ ಸ್ಪೀಡ್ ಆಫ್ 1 to 2 megabits per second. In Bluetooth technology, the communicating device within the range of 10 meters. So ಬ್ಲೂಟೂತ್ ಟೆಕ್ನಾಲಜಿಯಲ್ಲಿ ಯಾವುದೇ ಕಮ್ಯುನಿಕೇಟಿಂಗ್ ಡಿವೈಸ್ ಕನೆಕ್ಟಿವಿಟಿ ಇದೆ ಅಂತ ಹೇಳಿದ್ರೆ ಅದು ವಿತಿನ್ 10 meters ಒಳಗಡೆ ಮಾತ್ರ ಇದ್ದರೆ ಸಾಧ್ಯ. ಬಿಲ್ಡ್ ಎ ಪರ್ಸನಲ್ ಏರಿಯಾ ನೆಟ್ವರ್ಕ್. ಸೊ ಆ ಒಂದು ನೆಟ್ವರ್ಕ್ ಏನಂತ ನಾವು ಕರಿತೀವಿ ಅಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ಅಥವಾ ಶಾರ್ಟ್ ಫಾರ್ಮ್ ಆಗಿ ಪೈಕೋರ್ ನೆಟ್ ಅಂತ ಕೂಡ ಹೇಳ್ತೀವಿ. ದಿಸ್ ದ ಡಿವೈಸ್ ಇನ್ ಎ ಪೈಕೋಟ್ ನೆಟ್ವರ್ಕ್. ಪೈಕೋನೆಟ್ಟಲ್ಲಿ ಇರುವಂತಹ ಯಾವುದೇ ಡಿವೈಸ್ ಆಗಲಿ ಇನ್ನು ಮಾಸ್ಟರ್ ಸ್ಲೇವ್ ಕಾನ್ಫಿಗರೇಷನ್ ಯಾವ ರೀತಿ ಇರುತ್ತೆ ಅಂದರೆ ಮಾಸ್ಟರ್ ಮತ್ತು ಸ್ಲೇವ್ ಕಾನ್ಫಿಗರೇಷನಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಎ ಮಾಸ್ಟರ್ ಡಿವೈಸ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಅಪ್ ಟು 7 ಆಕ್ಟಿವ್ ಸ್ಲೇವ್ಸ್ ಡಿವೈಸಸ್. ಸೊ ಇಲ್ಲಿ ಮಾಸ್ಟರ್ ಸ್ಲೇವ್ ಕಾನ್ಫಿಗರೇಷನ್ ಮಾಡಿದ ಸಂದರ್ಭದಲ್ಲಿ ಮಾಸ್ಟರ್ ಡಿವೈಸ್ ಏನಾಗುತ್ತೆ ಅಂತಂದರೆ ಸೊ ಒಟ್ಟು 7 ಆಕ್ಟಿವ್ ಸ್ಲೇವ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಅಟ್ ದ ಸೇಮ್ ಟೈಮ್. ಸೊ ಇಟ್ ಅಲೋಸ್ up to 255 devices to build a network. ಸೊ ಸುಮಾರು 255 ಡಿವೈಸಸ್ ಟು ಕನೆಕ್ಟಿವಿಟಿಗೆ ನಾವು ಇದನ್ನು ಬಳಸ್ಕೋಬಹುದು. ಔಟ್ ಆಫ್ ದೆಮ್ ಅದರಲ್ಲಿ 8 ಡಿವೈಸಸ್ ಕ್ಯಾನ್ ಕಮ್ಯುನಿಕೇಟ್ ಅಟ್ ದ ಸೇಮ್ ಟೈಮ್. 8 ಡಿವೈಸ್ಗಳು ಮಾತ್ರ ಅಟ್ ಅ ಟೈಮ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ದ ರಿಮೈನಿಂಗ್ ಡಿವೈಸಸ್ ಕ್ಯಾನ್ ಬಿ ಇನ್ಆಕ್ಟಿವ್. ಉಳಿದಿದ್ದೆಲ್ಲ ಡಿವೈಸ್ಗಳು ಕೂಡ ಇನ್ಆಕ್ಟಿವ್ ಆಗಿ ಇರುತ್ತೆ. ವೈಟಿಂಗ್ ಫಾರ್ ದ ರೆಸ್ಪಾನ್ಸ್ ಕಮಾಂಡ್ ಫ್ರಮ್ ದ ಮಾಸ್ಟರ್ ಸ್ಲೇವ್. ಸೊ ಮಾಸ್ಟರ್ ಡಿವೈಸಿಂದ ಕಮಾಂಡ್ ಬರೋವರೆಗೂ ಉಳಿದಿದ್ದೆಲ್ಲವೂ ಕೂಡ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಹೀಗೆ ಬ್ಲೂಟೂತ್ ಟೆಕ್ನಾಲಜಿ ವರ್ಕ್ ಆಗೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ವೈರ್ಲೆಸ್ ಲ್ಯಾನ್ ಅಂತ ಬರುತ್ತೆ. ದಟ್ ಈಸ್ ಅ ಲೋಕಲ್ ಏರಿಯಾ ನೆಟ್ವರ್ಕ್. ಇಟ್ ಇಸ್ ಅ ಪಾಪ್ಯುಲರ್ ವೇ ಟು ಕನೆಕ್ಟ್ ದ ಇಂಟರ್ನೆಟ್. ಇಂಟರ್ನೆಟ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ನೆಟ್ವರ್ಕ್. ಸೊ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ IEEE ಅನ್ನೋದು ಒಂದಷ್ಟು ನಂಬರ್ಗಳನ್ನು ಒಂದು ಅಸೈನ್ ಮಾಡ್ತಾ ಕೊಟ್ಟಿದೆ. ಸೊ ಟು ಈಚ್ ದ ಸ್ಟ್ಯಾಂಡರ್ಡ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಆಫ್ ಲ್ಯಾನ್. ದ ವೈರ್ಲೆಸ್ ಲ್ಯಾನ್ ಈಸ್ ಅ ನಂಬರ್ ಆಸ್ 802.11 and it is popularly known as a Wi-Fi. ವೈಫೈ ಕನೆಕ್ಟಿವಿಟಿಗೆ ಸೊ ವೈರ್ಲೆಸ್ ಲ್ಯಾನ್ಗೆ ಒಂದು ಪರ್ಟಿಕ್ಯುಲರ್ ನಂಬರನ್ನು ಅಸೈನ್ ಮಾಡಿದೆ, ಅದು 802.11. ಕನ್ಸಿಸ್ಟ್ ಆಫ್ ಕಮ್ಯುನಿಕೇಟಿಂಗ್ ಡಿವೈಸಸ್ ಸಚ್ ಆಸ್ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ಸ್ ಆಸ್ ವೆಲ್ ಆಸ್ ನೆಟ್ವರ್ಕ್ ಡಿವೈಸ್ ಕಾಲ್ಡ್ APs. ಸೊ ವಿಚ್ ಈಸ್ ಇನ್ಸ್ಟಾಲ್ಡ್ ಇನ್ ಬಿಲ್ಡಿಂಗ್ ಆರ್ ಫ್ಲೋರ್ಸ್. ಸೊ ಇಲ್ಲಿ ಒಂದು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ಬೋದು, ಮೊಬೈಲ್ ಕನೆಕ್ಟಿವಿಟಿ ಮಾಡ್ಕೊಳ್ಳೋದೇ ಆಗ್ಬೋದು. ಸೊ ಇದೆಲ್ಲವೂ ಕೂಡ ನೆಟ್ವರ್ಕ್ ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಸೊ APsನ ನಾವು ತೊಗೊಳ್ಬೇಕಾಗುತ್ತೆ. APs ಅಂತ ಹೇಳಿದ್ರೆ ಆಕ್ಸೆಸ್ ಪಾಯಿಂಟ್ಸ್. ಸೊ ಇವೆಲ್ಲವೂ ಕೂಡ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಅಂದರೆ ಬಿಲ್ಡಿಂಗ್ಗಳಲ್ಲಿ, ಫ್ಲೋರ್ಗಳಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಆ್ಯನ್ ಆಕ್ಸೆಸ್ ಪಾಯಿಂಟ್ ಇಸ್ ಅ ಡಿವೈಸ್ ದಟ್ ಈಸ್ ಯೂಸ್ ಟು ಕ್ರಿಯೇಟ್ ಅ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಆಕ್ಸೆಸ್ ಪಾಯಿಂಟ್ಗಳನ್ನು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬೈ ಕನೆಕ್ಟಿಂಗ್ ಟು ಎ ವೈರ್ಡ್ ರೋಟರ್. ಅಲ್ಲಿ ಆಕ್ಸೆಸ್ ಪಾಯಿಂಟಿಂದ ನಾವು ವೈರ್ಡ್ ರೂಟರ್ಗೆ ಕನೆಕ್ಟ್ ಕೊಡಬಹುದು, ಸ್ವಿಚ್ಚು ಅಥವಾ ಹಬ್ಗೆ ಕನೆಕ್ಟಿವಿಟಿ ಕೊಡಬಹುದು. ದ ಆಕ್ಸೆಸ್ ಪಾಯಿಂಟ್ಸ್ ಆರ್ ಕನೆಕ್ಟೆಡ್ ಟು ಎ ವೈರ್ಡ್ ನೆಟ್ವರ್ಕ್ ಅಂಡ್ ಆಲ್ ದ ಡಿವೈಸಸ್ ಕಮ್ಯುನಿಕೇಟ್ ಆರ್ ಆಕ್ಸೆಸ್ ದ ಇಂಟರ್ನೆಟ್ ಥ್ರೂ ಆಕ್ಸೆಸ್ ಪಾಯಿಂಟ್. ಸೊ ಆಕ್ಸೆಸ್ ಪಾಯಿಂಟ್ ಎಲ್ಲವೂ ಕೂಡ ನಾವು ಯಾವುದು ಕನೆಕ್ಟ್ ಮಾಡಿರ್ತೀವಿ ಅಂದರೆ ವೈರ್ಡ್ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಅದರಿಂದಾಗಿ
ಸೊ ಎಲ್ಲ ಡಿವೈಸಸ್ಸು ಕೂಡ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವೈಫೈ ಗಿವ್ಸ್ ಯೂಸರ್ಸ್ ದ ಫ್ಲೆಕ್ಸಿಬಿಲಿಟಿ ಟು ಮೂವ್. ವೈಫೈ ಬಳಸೋದ್ರಿಂದ ನಮ್ಗೆ ಏನು ಅನುಕೂಲ ಅಂತಂದರೆ, ಸೊ ಯೂಸರು ಒಂದು ಕಡೆಯಿಂದ ಇನ್ನೊಂದು ಕಡೆ ಆರಾಮಾಗಿ ಮೂವ್ ಮಾಡ್ಬೋದಾಗುತ್ತೆ ಅರೌಂಡ್ ವಿತಿನ್ ದ ನೆಟ್ವರ್ಕ್ಗೆ. ಆ ಒಂದು ಪರ್ಟಿಕ್ಯುಲರ್ ನೆಟ್ವರ್ಕ್ ಇರೋದ್ರಲ್ಲಿ ಸೊ ಎಲ್ಲಿ ಬೇಕಾದರೆ ಅವರು ಮೂವ್ ಮಾಡಿಕೊಂಡು ಇಂಟರ್ನೆಟನ್ನು ಬಳಸ್ಬೋದಾಗುತ್ತೆ. ಹೀಗೆ ಸೊ ವೈರ್ಲೆಸ್ ಲ್ಯಾನ್ ಟೆಕ್ನಾಲಜಿ ಬಹಳ ಉಪಕಾರಿಯಾಗಿದೆ. ಸೊ ಬೆನಿಫಿಟ್ಸ್ ಆಫ್ WLAN, ದಟ್ ಈಸ್ ವೈರ್ಲೆಸ್. ಸೊ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಏನಪ್ಪ ಬೆನಿಫಿಟ್ಸ್ ಅಂತಂದರೆ, wireless connections can be used to extend or replace an existing wired infrastructure. ಸೊ ಅಕಸ್ಮಾತ್ ಆಲ್ರೆಡಿ ವೈರ್ಡ್ ಕನೆಕ್ಷನ್ಸ್ ತೊಗೊಂಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಅದನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಅದು ತುಂಬ ಕಾಸ್ಟ್ ಇರಿಸುತ್ತೆ, ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಅಂದಾಗ ಸೊ ದೇ ಕ್ಯಾನ್ ಗೋ ಫಾರ್ ವೈರ್ಲೆಸ್ ಅಂಡ್ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಇದನ್ನು ನಾವು ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ರೀಪ್ಲೇಸು ಕೂಡ ಮಾಡ್ಬೋದು. ಸೊ ವೈರ್ಡ್ ಕನೆಕ್ಷನ್ ಇರುವುದನ್ನು ರೀಪ್ಲೇಸು ಮಾಡ್ಬೋದು ಅಥವಾ ಅದೇ ಲೋಕಲ್ ಏರಿಯಾ ನೆಟ್ವರ್ಕನ್ನು ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕನ್ನು ಇನ್ಸ್ಟಾಲ್ ಕೂಡ ಮಾಡ್ಬೋದು. ರಿಸಲ್ಟೆಡ್ ಇನ್ ಇನ್ಕ್ರೀಸ್ಡ್ ಆಕ್ಸೆಸ್ ಫಾರ್ ಮೊಬೈಲ್ ಡಿವೈಸ್. ಯಾವಾಗ ನಾವು WLAN ಬಳಸ್ತೀವಿ, ಸೊ ಇನ್ಕ್ರೀಸ್ ಇನ್ ಮೊಬೈಲ್ ಡಿವೈಸ್. ಸೊ ಮೊಬೈಲ್ನ ಆಕ್ಸೆಸ್ ಮಾಡೋದು ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೊವೈಡ್ಸ್ ಈಸಿ ಆಕ್ಸೆಸ್ ಟು ದ ಇಂಟರ್ನೆಟ್ ಇನ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ ವೈಫೈನ ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಅನ್ನೋದನ್ನು ನಾವು ಇಲ್ಲಿ ಲಾಭವನ್ನು ನೋಡ್ಬೋದು. ಸೊ WLAN ಒಂದು ಲಾಭವನ್ನು ನಾವಿಲ್ಲಿ ಕಾಣ್ಬೋದು. ಮೊಬೈಲ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಸೊ ಮೊಬೈಲ್ ಟೆಕ್ನಾಲಜಿ ಏನಪ್ಪ ಹೇಳುತ್ತೆ ಅಂದರೆ, ದ ಎಬಿಲಿಟಿ ಟು ಬಿ ಕನೆಕ್ಟೆಡ್ ಟು ದ ನೆಟ್ವರ್ಕ್ ಆನ್ ದ ಗೋ ಮೇಕ್ಸ್ ಇಟ್ ವೆರಿ ಕನ್ವೀನಿಯಂಟ್ ಟು ಕಮ್ಯುನಿಕೇಟ್ ವಿತ್ ದ ಪೀಪಲ್ ವಯಾ ಕಾಲ್ ಆರ್ ಇನ್ಸ್ಟೆಂಟ್ ಮೆಸೇಜ್. ಸೊ ಇರುವಂಥ ಒಂದು ನೆಟ್ವರ್ಕ್ ಫೆಸಿಲಿಟಿ ಸೊ ಆನ್ ದ ಗೋ ಮೇಕ್ಸ್ ಹೇಗೆ ಅಂತಂದರೆ ವೆರಿ ಕನ್ವೀನಿಯಂಟ್ ಟು ಕಮ್ಯುನಿಕೇಷನ್ ಮಾಡೋಕ್ಕೆ ಬಹಳ ಈಸಿ ಆದಂಥ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಥ್ರೂ ಕಾಲ್. ಸೊ ಕಾಲ್ ಮಾಡೋದ್ರ ಮೂಲಕ ಅಥವಾ ಇನ್ಸ್ಟೆಂಟಾಗಿ ಮೆಸೇಜ್ ಮಾಡೋದ್ರ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಹ್ಯಾಂಡಿ ಟು ಆಕ್ಸೆಸ್ ದ ಇಂಟರ್ನೆಟ್ ಯೂಸಿಂಗ್ ದ ಮೊಬೈಲ್ ಫೋನ್. ಸೊ ಒಂದು ರೀತಿ ಕೈನಲ್ಲೇ ಇಟ್ಕೊಂಡು ನಾವು ಇಂಟರ್ನೆಟ್ನ ಆಕ್ಸೆಸ್ ಮಾಡೋ ರೀತಿಯಲ್ಲಿ ನಮಗೆ ಆ ಒಂದು ಫೆಸಿಲಿಟಿ ಇರುತ್ತೆ. ಥ್ರೂ ವೈರ್ಲೆಸ್ ಕನೆಕ್ಷನ್ಸ್. ಸೊ ಕೇಬಲ್ ಅವಶ್ಯಕತೆ ಇರೋದಿಲ್ಲ. ಸೊ ಮೊಬೈಲ್ನಲ್ಲೇ ನಾವು ಇಂಟರ್ನೆಟ್ ಕನೆಕ್ಟಿವಿಟಿನ ನಾವು ಪಡಿಬಹುದಾಗುತ್ತೆ. The different landmark achievements in the mobile communication technology are classified as the different generations. ಸೊ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಸೊ ಯಾವುದೆಲ್ಲ ಸಾಧನೆಗಳಾಗಿರುತ್ತೋ ಅಚೀವ್ಮೆಂಟ್ಸ್ಗಳಾಗಿರುತ್ತೋ ಮೊಬೈಲ್ ಟೆಕ್ನಾಲಜಿಲಿ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಡಿಫ್ರೆಂಟ್ ಜನರೇಷನ್ಸ್ ಅಂತ ನಾವು ಡಿಫೈನ್ ಮಾಡೋದು ನೋಡ್ತೀವಿ. ಸೊ ದೇ ಆರ್ ಐಡೆಂಟಿಫೈಡ್ ಆಸ್ 1G 2G 3G 4G ಆ್ಯಂಡ್ 5G. ಸೊ ಇಷ್ಟು ಜನರೇಷನ್ಸ್ನ ಡಿವೈಸ್ಗಳನ್ನು ನಾವೀಗ ಒನ್ ಬೈ ಒನ್ ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಜನರೇಷನ್ 1G ಅಂತಂದರೆ ದಿಸ್ ಮೊಬೈಲ್ ನೆಟ್ವರ್ಕ್ ಸಿಸ್ಟಮ್ ಕೇಮ್ ಅರೌಂಡ್ 1982. ಸೊ 1982 ಬಂದಂಥ ಒಂದು ಮೊಬೈಲ್ ನೆಟ್ವರ್ಕ್ ಸಿಸ್ಟಮ್. ಇಟ್ ವಾಸ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಓನ್ಲಿ ದ ವಾಯ್ಸ್ ಕಾಲ್ಸ್ಗಳು ಮಾತ್ರ ಕಳಿಸೋದಕ್ಕೆ ಬಳಸ್ತಿದ್ದಂಥ ಒಂದು ಟೆಕ್ನಾಲಜಿ. ದ ಅನಲಾಗ್ ಸಿಗ್ನಲ್ಸ್ ವರ್ ಯೂಸ್ ಟು ಕ್ಯಾರಿ ವಾಯ್ಸಸ್ ಬಿಟ್ವೀನ್ ದ ಕಾಲರ್ ಅಂಡ್ ರಿಸೀವರ್. ಸೊ ಕಾಲರ್ ಮತ್ತು ರಿಸೀವರ್ಗಳ ಮಧ್ಯೆ ಕೇವಲ ವಾಯ್ಸ್ ಸಿಗ್ನಲ್ನೇ ಆಡಿಯೋ ಸಿಗ್ನಲ್ ಅನಲಾಗ್ ಸಿಗ್ನಲ್ ರೀತಿಯಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋದನ್ನು ನೋಡ್ಬೋದು. Second generation 2G. This mobile network system came around 1991. Instead of analog signal ಬದಲಾಗಿ ವಾಯ್ಸ್ ಕಾಲ್ಸ್ ವೇರ್ ಟ್ರಾನ್ಸ್ಮಿಟೆಡ್ ಇನ್ ದ ಡಿಜಿಟಲ್ ಫಾರ್ಮ್. ಆ ವಾಯ್ಸ್ ಕಾಲ್ಗಳನ್ನೆಲ್ಲವೂ ಕೂಡ ಡಿಜಿಟಲ್ ಫಾರ್ಮಲ್ಲಿ ಕಳಿಸೋದಕ್ಕೆ ಶುರು ಮಾಡ್ತಾರೆ. ದಾಟ್ಸ್ ಪ್ರೊವೈಡಿಂಗ್ ಇಂಪ್ರೂವ್ಡ್ ಕಾಲ್ ಕ್ವಾಲಿಟಿ. ಸೊ ಡಿಜಿಟಲ್ ಫಾರ್ಮೆಟ್ಗೆ ಬಂದಾಗ ಕಾಲ್ ಕ್ವಾಲಿಟಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಇಟ್ ಆಲ್ಸೋ ಎನೇಬಲ್ಡ್ ಆ್ಯಂಡ್ ಅಡಿಷನಲ್ ಸರ್ವಿಸ್ ಟು ಸೆಂಡ್ SMS ಆ್ಯಂಡ್ MMS. ಈ ಒಂದು ಜನ್ರೇಷನ್ನಲ್ಲಿ SMS ಮತ್ತು MMSಗಳನ್ನು ಕಳಿಸುವಂಥ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ದ ಥರ್ಡ್ ಜನರೇಷನ್ ದಟ್ ಇಸ್ 3G. ಇಟ್ ವಾಸ್ ಡೆವಲಪ್ಡ್ ಡ್ಯೂರಿಂಗ್ ದ 90s ಬಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಕಮರ್ಷಿಯಲಿ ಅರೌಂಡ್ 2001 ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ತಾ ಬರ್ತಾರೆ. ಇಟ್ ಆಫರ್ಡ್ ಬೋತ್ ಡಿಜಿಟಲ್ ವಾಯ್ಸ್ ಆ್ಯಂಡ್ ಡೇಟಾ ಸರ್ವಿಸಸ್. ಡಿಜಿಟಲ್ ವಾಯ್ಸ್ ಜೊತೆಗೆ ಡೇಟಾ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. 3G ಪ್ರೊವೈಡೆಡ್ ದ ಇಂಟರ್ನೆಟ್ ಆಕ್ಸೆಸ್. 3G ಜನರೇಷನಿಂದ ನಮಗೆ ಇಂಟರ್ನೆಟ್ ಆಕ್ಸೆಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ ವಯಾ ದ ಸೇಮ್ ರೇಡಿಯೋ ಟವರ್ಸ್. ಸೊ ರೇಡಿಯೋ ಟವರ್ಸ್ಗಳನ್ನು ಮೊದಲು ಹೇಗೆ ಬಳಸಿದ್ರು ಅದೇ ರೇಡಿಯೋ ಟವರ್ಸ್ಗಳಿಂದಾಗಿ ನಮಗೆ ಇಂಟರ್ನೆಟ್ ಆಕ್ಸೆಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ. ಸೊ ವಾಯ್ಸ್ ಸರ್ವಿಸಸ್ ಟು ದ ಮೊಬೈಲ್ ಫೋನ್. ಸೊ ಆ ಒಂದು ರೇಡಿಯೋ ಟವರ್ಸ್ಗಳಿಂದ ವಾಯ್ಸ್ ಸರ್ವಿಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಇಟ್ ಫೆಸಿಲಿಟೇಟೆಡ್ ಗ್ರೇಟರ್ ವಾಯ್ಸ್ ಆ್ಯಂಡ್ ಡೇಟಾ ಕೆಪಾಸಿಟಿ. ಇದರಲ್ಲಿ ಒಂದು ರೀತಿ ವಾಯ್ಸ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಅದನ್ನು ಯುಟಿಲೈಸ್ ಮಾಡ್ತಾ ಬರ್ತಾರೆ ಆ್ಯಂಡ್ ಡೇಟಾ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೈಮಲ್ಟೇನಿಯಸ್ ಕಾಲ್ಸ್ ಕುಡ್ ಹ್ಯಾಪನ್ ಇನ್ ದ ಸೇಮ್ ಫ್ರೀಕ್ವೆನ್ಸಿ ರೇಂಜ್. ಸೊ ಅಲ್ಲಿ ಬರುವಂಥ ಫ್ರೀಕ್ವೆನ್ಸಿ ರೇಂಜನ್ನು ನಾವು ಸೈಮಲ್ಟೇನಿಯಸ್ ಕಾಲ್ಸ್ ಅಂದರೆ ಅಟ್ ಎ ಟೈಮ್ ವಿ ಕ್ಯಾನ್ ಮೇಕ್ ಸೋ ಮೆನಿ ಕಾಲ್ಸ್ ಆ ರೀತಿಯಾದಂಥ ಫೆಸಿಲಿಟಿ ಕೊಡ್ತಾರೆ.
ಸಿಗ್ನಿಫಿಕೆಂಟ್ಲಿ ಫಾಸ್ಟರ್ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್. ಸೊ ಅದರ ತಕ್ಕಾಗಿ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ಕೂಡ ತುಂಬ ಫಾಸ್ಟ್ ಆಗಿರೋದನ್ನ ನೋಡಬಹುದು. ದ ಫೋರ್ತ್ ಜನರೇಷನ್ ದಟ್ ಈಸ್ 4G, ಇಟ್ಸ್ ಅ ಮಚ್ ಫಾಸ್ಟರ್ ದನ್ 3G. 3Gಗಿಂತ ತುಂಬ ಫಾಸ್ಟ್ ಆಗಿರುವಂಥದ್ದು. ಇಟ್ ಸಪೋರ್ಟ್ಸ್ ಇಂಟ್ರಾಕ್ಟಿವ್ ಮಲ್ಟಿಮೀಡಿಯಾ, ಅಂದರೆ ಆನ್ಲೈನ್ ವಿಡಿಯೋ ಕ್ಲಾಸಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು. ಸೊ ಇಂಟ್ರಾಕ್ಟಿವ್ ಮಲ್ಟಿಮೀಡಿಯಾ, ವಿಡಿಯೋ, ವಾಯ್ಸ್, ವೈರ್ಲೆಸ್ ಇಂಟರ್ನೆಟ್ ಆ್ಯಂಡ್ ಅದರ್ ಬ್ರಾಡ್ಬ್ಯಾಂಡ್ ಸರ್ವಿಸಸ್ ನಾವು ಇದರಲ್ಲಿ ನೋಡ್ತೀವಿ. The fifth generation, that is 5G, it is currently under the development. So it is expected to be a milestone development for the success of the IoT. So IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಹಾಗೂ ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಷನ್ಸ್ಗೆ ಬಹಳ ಸಹಕಾರಿಯಾಗಿ ಬರುವಂತಹ ಒಂದು ಮೈಲಿಗಲ್ಲನ್ನು ಇಡುವಂತಹ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಮೆಷಿನ್ ಟು ಮೆಷಿನ್ ಇಸ್ ದ ಡೈರೆಕ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಡಿವೈಸಸ್. ಸೊ ಮೆಷಿನ್ ಟು ಮೆಷಿನ್ ಅಂತಂದರೆ ಡೈರೆಕ್ಟ್ ಆಗಿ ವೈರ್ ಕನೆಕ್ಷನ್ನು ಮತ್ತು ವೈರ್ಲೆಸ್ ಕೂಡ ನಾವು ಮಾಡಬಹುದು. ಇದರಲ್ಲಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅಲೋ ದ ಡೇಟಾ ಟ್ರಾನ್ಸ್ಫರ್ ಇನ್ ಗಿಗಾ ಬಿಟ್ಸ್ ಪರ್ ಸೆಕೆಂಡ್. ಇದರಲ್ಲಿ ಡೇಟಾ ಟ್ರಾನ್ಸ್ಫರ್ ರೇಟ್ ಎಷ್ಟು ಮಟ್ಟಿಗೆ ರೀಚ್ ಮಾಡ್ಬೋದು ಅಂದರೆ ಗಿಗಾ ಬಿಟ್ಸ್ ಪರ್ ಸೆಕೆಂಡ್ವರೆಗೆ ನಾವು ರೀಚ್ ಮಾಡ್ಬೋದು. ಇಟ್ ಇಸ್ ಅ ಮಚ್ ಫಾಸ್ಟರ್ ದನ್ ದ 4G. 4Gಗಿಂತ ತುಂಬ ಫಾಸ್ಟ್ ಆಗಿರುವಂಥ ಒಂದು ಟೆಕ್ನಾಲಜಿ. ಸೊ ಹಾಗಾದರೆ ಪ್ರೋಟೋಕಾಲ್ ಅಂದರೆ ಏನು? ಪ್ರೋಟೋಕಾಲ್ ಅಂದರೆ ಆಲ್ರೆಡಿ ನಾವು ಕಲ್ತಿರೋ ಹಾಗೆ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ಬೋದು, ಅಥವಾ ಸೆಟ್ ಆಫ್ ಸ್ಟ್ಯಾಂಡರ್ಡ್ ರೂಲ್ಸ್ ಅಂತ ಹೇಳ್ಬೋದು. ಡೇಟಾ ಟ್ರಾನ್ಸ್ಫರ್ ರೇಟ್ಸ್ ಇನ್ ಡಿಫ್ರೆಂಟ್ ನೆಟ್ವರ್ಕ್ಸ್ ಕೆನ್ ವೇರಿ. ಸೊ ಬೇರೆ ಬೇರೆ ನೆಟ್ವರ್ಕ್ನಲ್ಲಿ ಡೇಟಾ ಟ್ರಾನ್ಸ್ಫರ್ ರೇಟು ವೇರಿ ಆಗಬಹುದು. ರಿಕ್ವೈರಿಂಗ್ ಡೇಟಾ ಟು ಬಿ ಸೆಂಡ್ ಇನ್ ಡಿಫ್ರೆಂಟ್ ಫಾರ್ಮೆಟ್. ಸೊ ಬೇಕಾಗಿರುವಂಥ ಡೇಟಾ ಬೇರೆ ಬೇರೆ ಫಾರ್ಮೆಟಲ್ಲಿ ಸೆಂಡ್ ಕೂಡ ಆಗಬಹುದು. ಸೊ ಇಲ್ಲಿ ಸ್ಮಾಲ್ ಪಿಕ್ಚರ್ನ ನೋಡೋದಾದರೆ, ಸೊ ಕಂಪ್ಯೂಟರ್ ಎನಲ್ಲಿ 1024 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಇರುತ್ತೆ, ಬಟ್ ಕಂಪ್ಯೂಟರ್ ಬಿನಲ್ಲಿ 512 Mbps ಮಾತ್ರ ಬರ್ತಾ ಇದೆ. ಸೊ ಇಲ್ಲಿ ಬ್ಲೂ ಕಲರ್ದೆಲ್ಲ ಬಾಕ್ಸ್ಗಳು ಕೂಡ ರಿಸೀವ್ಡ್ ಪ್ಯಾಕೆಟ್ಸ್ ಆಗಿರುತ್ತೆ. ಸೊ ಗ್ರೀನ್ ಕಲರ್ ಅವೆಲ್ಲವೂ ಕೂಡ ಲಾಸ್ ಪ್ಯಾಕೆಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಪ್ರೋಟೋಕಾಲ್ಸ್ ಏನಕ್ಕೆ ಬೇಕು, ಯಾವ ಒಂದು ಅವಶ್ಯಕತೆಗೋಸ್ಕರ ಪ್ರೋಟೋಕಾಲ್ ಬೇಕು ಅಂದರೆ ಟು ಫ್ಲೋ ಕಂಟ್ರೋಲ್, ಆಕ್ಸೆಸ್ ಕಂಟ್ರೋಲ್, ಅಡ್ರೆಸ್ಸಿಂಗ್, ಇವೆಲ್ಲವನ್ನು ಕೂಡ ನಾವು ಮ್ಯಾನೇಜ್ ಮಾಡೋದಕ್ಕೆ ಪ್ರೋಟೋಕಾಲ್ ಬೇಕು. ಸೊ ಫ್ಲೋ ಕಂಟ್ರೋಲ್, ಯಾವ ರೀತಿ ಪ್ಯಾಕೆಟ್ಸ್ ಫ್ಲೋ ಆಗ್ತಿದೆ. ಆಕ್ಸೆಸ್ ಕಂಟ್ರೋಲ್, ಯಾವೆಲ್ಲ ಡಿವೈಸಸ್ಗಳು ಆಕ್ಸೆಸ್ ಮಾಡ್ತಾ ಇದೆ. ಮತ್ತು ಅಡ್ರೆಸ್ಸಿಂಗ್, ಯಾವ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಇರುವಂಥ ನೋಡ್ಸ್ಗಳಿಗೆ ಪ್ಯಾಕೆಟ್ಸು ಹೋಗ್ತಾ ಇದೆ ಅಥವಾ ಅಲ್ಲಿಗೆ ಹೋಗಿ ರೀಚ್ ಆಗ್ತಿದೆ ಅನ್ನೋದನ್ನು. ಸೊ ಇದೆಲ್ಲವೂ ಕೂಡ ನಾವು ಸ್ಟಡಿ ಮಾಡೋಕ್ಕೆ protocols important. Flow control is required when the sender and receiver have the different speeds of sending and receiving data. Flow control ಏನಕ್ಕಪ್ಪ ಬೇಕು ಅಂತಂದರೆ ಸೆಂಡರ್ ಕಂಪ್ಯೂಟರು ಮತ್ತು ರಿಸೀವರ್ಸ್ ಯಾವುದೆಲ್ಲ ಇದೆಯೋ ಅವೆಲ್ಲವೂ ಕೂಡ ಡಿಫ್ರೆಂಟ್ ಸ್ಪೀಡ್ ಏನಾರು ಇದ್ದಾಗ ಸೆಂಡಿಂಗ್ ಮತ್ತು ರಿಸೀವಿಂಗ್ ಡೇಟಾದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ ಇಲ್ಲ ಅನ್ನೋದು ಚೆಕ್ ಮಾಡೋಕ್ಕೆ ಬೇಕಾಗುತ್ತೆ. ಆಕ್ಸೆಸ್ ಕಂಟ್ರೋಲ್ ಅಂತಂದರೆ ಇಟ್ಸ್ ರಿಕ್ವೈರ್ಡ್ ಟು ಡಿಸೈಡ್ ವಿಚ್ ನೋಡ್ ಇನ್ ಎ ಕಮ್ಯುನಿಕೇಷನ್ ಚಾನಲ್ ವಿಲ್ ಆಕ್ಸೆಸ್. ಯಾವ ಒಂದು ಪರ್ಟಿಕ್ಯುಲರ್ ನೋಡು ಕಮ್ಯುನಿಕೇಷನ್ ಚಾನಲ್ ಮೂಲಕ ಆಕ್ಸೆಸ್ ತಗೊಳ್ತಾ ಇದೆ. ದ ಲಿಂಕ್ ಶೇರ್ಡ್ ಅಮಾಂಗ್ ದೆಮ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಅದರ್ವೈಸ್ ಟ್ರಾನ್ಸ್ಮಿಟೆಡ್ ಡೇಟಾ ಪ್ಯಾಕೆಟ್ಸ್ ವಿಲ್ ಕೊಲೈಡ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೊ ಟ್ರಾನ್ಸ್ಫರ್ ಆಗ್ತಿದ್ದಂಥ ಡೇಟಾ ಕೊಲೈಡ್ ಆಗುತ್ತೆ, ಒಂದಕ್ಕೊಂದು ಕೊಲೈಡ್ ಆಗುತ್ತೆ. ಇಫ್ ಕಂಪ್ಯೂಟರ್ಸ್ ಆರ್ ಸೆಂಡಿಂಗ್ ಡೇಟಾ ಸೈಮಲ್ಟೇನಿಯಸ್ಲಿ ಥ್ರೂ ದ ಸೇಮ್ ಲಿಂಕ್ ರಿಸಲ್ಟಿಂಗ್ ಇನ್ ದ ಲಾಸ್ ಆಫ್ ಆರ್ ಕರಪ್ಷನ್ ಆಫ್ ಡೇಟಾ. ಸೊ ಸೈಮಲ್ಟೇನಿಯಸ್ ಆಗಿ ಒಂದು ಡೇಟಾನ ಕಳಿಸ್ತಾ ಹೋದರೆ ಲಿಂಕ್ ಮೂಲಕ, ಸೊ ಅಲ್ಲಿ ಡೇಟಾ ಕೊಲೈಡ್ ಆಗ್ಬೋದು ಅಥವಾ ಲಾಸು ಕೂಡ ಆಗ್ಬೋದು. ಸ್ಪೀಡ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಟು ಕಂಪ್ಯೂಟರ್ಸ್ ಕ್ಯಾನ್ ರಿಸಲ್ಟ್ ಇನ್ ಟು ಲಾಸ್ ಆಫ್ ಡೇಟಾ. ಸೊ ಏನಾದರೂ ಸ್ಪೀಡ್ ಮಿಸ್ ಮ್ಯಾಚ್ ಆದಾಗ ಸೊ ಡೇಟಾ ಪ್ಯಾಕೆಟ್ಸು ಆಟೋಮೆಟಿಕ್ಕಾಗಿ ಲಾಸ್ ಆಗ್ತಾ ಹೋಗುತ್ತೆ ಅಥವಾ ಕರಪ್ಟ್ ಆಗ್ತಾ ಹೋಗ್ಬೋದು. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಂದರೆ HTTP ಅಂದರೆ ಇಟ್ ಇಸ್ ಅ ಪ್ರೈಮರಿ ಪ್ರೋಟೋಕಾಲ್, ಅಂದರೆ ಫಂಡಮೆಂಟಲ್ ಪ್ರೋಟೋಕಾಲ್. ಇಟ್ ಈಸ್ ಯೂಸ್ ಟು ಆಕ್ಸೆಸ್ ದ ವರ್ಲ್ಡ್ ವೈಡ್ ವೆಬ್. WW ಅನ್ನೋದನ್ನು ಆಕ್ಸೆಸ್ ಮಾಡೋಕ್ಕೆ ಇರುವಂಥ ಮೊಟ್ಟ ಮೊದಲ ರೂಲ್, ದಟ್ ಈಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಟಿಮ್ ಬರ್ನರ್ಸ್-ಲೀ ಲೆಡ್ ದ ಡೆವಲಪ್ಮೆಂಟ್ ಆಫ್ HTTP ಅಟ್ CERN ಇನ್ 1989. ಸೊ ಟಿಮ್ ಬರ್ನರ್-ಲೀ ಅನ್ನೋರು ಸೊ HTTPಯನ್ನು ಡೆವಲಪ್ ಮಾಡ್ತಾರೆ. ಸೊ ಇನ್ ಕೊಲಾಬರೇಷನ್ ವಿತ್ ಇಂಟರ್ನೆಟ್ ಇಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್, ದಟ್ ಇಸ್ IETF ಜೊತೆಗೂಡಿ ಸೊ ಇದನ್ನು ಡೆವಲಪ್ ಮಾಡ್ತಾರೆ. ಆ್ಯಂಡ್ ದ ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ, ದಟ್ ಇಸ್ W3 ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಇಟ್ ಈಸ್ ಅ ರಿಕ್ವೆಸ್ಟ್ ರೆಸ್ಪಾನ್ಸ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ರಿಕ್ವೆಸ್ಟು ಕೇಳಿದ ತಕ್ಷಣ ರೆಸ್ಪಾನ್ಸ್ ಬರೋ ರೀತಿಯಲ್ಲಿ ಇದನ್ನು ಡೆವಲಪ್ ಮಾಡ್ತಾರೆ. ಲೈಕ್ ಕ್ಲೈಂಟ್ ಸರ್ವರ್ ಮಾಡೆಲಲ್ಲಿ ವರ್ಕ್ ಮಾಡ್ತಾರೆ. ದಟ್ ರನ್ಸ್ ಓವರ್ TCP. ಸೊ ಆ ಒಂದು ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಕೂಡ ಇದರಲ್ಲಿ ವರ್ಕ್ ಆಗೋ ರೀತಿ ಮಾಡ್ತಾರೆ. ಇಟ್ ಇಸ್ ಬಿಟ್ವೀನ್ ವೆಬ್ ಸರ್ವರ್ ಆರ್ ವೆಬ್ ಬ್ರೌಸರ್ ಆ್ಯಂಡ್ ಎ ವೆಬ್ ಸರ್ವರ್. ಇಲ್ಲಿ ವೆಬ್ ಬ್ರೌಸರ್ ಅನ್ನೋದು ಕ್ಲೈಂಟ್ ಆಗುತ್ತೆ, ವೆಬ್ ಸರ್ವರ್ ಅನ್ನೋದು ಸರ್ವರ್ ಆಗುತ್ತೆ. It facilitates the access of hypertext from the WW by defining how information are formatted and transmitted and how the web servers and browsers should respond to various commands. ಯಾವ ರೀತಿ ವೆಬ್ ಸರ್ವರ್ಸ್ಗಳು ರಿಪ್ಲೈ ಮಾಡಬೇಕು ವೆಬ್ ಬ್ರೌಸರ್ಸ್ಗಳಿಗೆ ಮತ್ತು ಯಾವ ಒಂದು ರೀತಿಯಲ್ಲಿ ಫಾರ್ಮೆಟ್ನಲ್ಲಿ ಡಿಸ್ಪ್ಲೇ ಮಾಡಬೇಕು ಎಲ್ಲವೂ ಕೂಡ ಸೊ ಈ WW ಕಂಪ್ಲೀಟ್ ಆಗಿ ಡಿಫೈನ್ ಮಾಡಿರ್ತಾರೆ.
ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಫರಿಂಗ್ ದ ಫೈಲ್ಸ್ ಫ್ರಮ್ ಒನ್ ಮೆಷಿನ್ ಟು ಅನದರ್ ಮೆಷಿನ್. ಒಂದು ಮೆಷಿನಿಂದ ಇನ್ನೊಂದು ಮೆಷಿನ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ, ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಇರುವಂಥ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ವರ್ಕ್ಸ್ ಆನ್ ಕ್ಲೈಂಟ್ ಸರ್ವರ್ ಮಾಡಲ್. ಇಲ್ಲಿ ಕೂಡ ನಾವು ಕ್ಲೈಂಟ್ ಮತ್ತು ಸರ್ವರ್ ಮಾಡಲ್ ವರ್ಕ್ ಮಾಡೋದನ್ನು ನೋಡ್ಬೋದು. ಇಟ್ ಸೆಟ್ಸ್ ಅಪ್ ಎ ಕನೆಕ್ಷನ್ ಬಿಟ್ವೀನ್ ದ ಟೂ ನೋಡ್ಸ್ ಫಾರ್ ಆಕ್ಸೆಸಿಂಗ್. ಎರಡು ನೋಡ್ಗಳ ನಡುವೆ ಒಂದಷ್ಟು ಕನೆಕ್ಷನ್ನ ಡೆವಲಪ್ ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡುತ್ತೆ ಟು ಆಕ್ಸೆಸ್ ದ ಫೈಲ್ಸ್. ದ ಯೂಸರ್ ಕ್ಯಾನ್ ಅಥೆಂಟಿಕೇಟ್ ಯೂಸಿಂಗ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್. ಈ ಒಂದು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಮೂಲಕ ಇವನ್ ಲಾಗಿನ್ ಪಾಸ್ವರ್ಡ್, ಲಾಗಿನ್ ಐ ಡಿ ಎಲ್ಲವೂ ಕೂಡ, ಯೂಸರ್ ಐ ಡಿ ಕೂಡ ಇಲ್ಲಿ ಅಥೆಂಟಿಕೇಶನ್ ಕೊಡ್ಬೋದು. ದ ಯೂಸರ್ ದೆನ್ ಸ್ಪೆಸಿಫೈ ದ ಫೈಲ್ ನೇಮ್ ಆ್ಯಂಡ್ ದ ಲೊಕೇಶನ್ ಆಫ್ ದ ಡಿಸೈಡ್ ಫೈಲ್. ಸೊ ಒಂದು ಪರ್ಟಿಕ್ಯುಲರ್ ಫೈಲು ಇದೇ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗಬೇಕು, ಇದೇ ಒಂದು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಹೋಗಬೇಕು ಅನ್ನೋದು ಕೂಡ ಅಸೈನ್ ಮಾಡ್ಬೋದು. ಆಫ್ಟರ್ ದ್ಯಾಟ್ ಅನದರ್ ಕನೆಕ್ಷನ್ ಸೆಟ್ಸ್ ಅಪ್ ಆ್ಯಂಡ್ ದ ಫೈಲ್ ಟ್ರಾನ್ಸ್ಫರ್ ಹ್ಯಾಪನ್ಸ್ ಡೈರೆಕ್ಟ್ಲಿ ಬಿಟ್ವೀನ್ ದ ಟು ಮೆಷಿನ್ಸ್. ಸೊ ಅದಾದ ನಂತರ ಮತ್ತೆ ಇನ್ನೂ ಒಂದು ಕನೆಕ್ಷನ್ಸ್ ತಗೊಂಡು ಫೈಲ್ ಟ್ರಾನ್ಸ್ಫರ್ನ ಡೈರೆಕ್ಟಾಗಿ ಎರಡು ಮೆಷಿನ್ಗಳ ನಡುವೆ ನಾವು ಟ್ರಾನ್ಸ್ಫರ್ ಮಾಡೋದನ್ನು ನೋಡ್ಬೋದು. ಎಫ್ ಟಿ ಪಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಎಫ್ ಟಿ ಪಿ ಅನ್ನೋದು ವೆರಿ ಸಿಂಪಲ್ ಆಗಿದೆ, ತುಂಬ ಸರಳವಾದಂಥ, ಸೊ ತುಂಬ ಈಸಿ ಆದಂಥ ಒಂದು ಸ್ಟ್ರೈಟ್ ಫಾರ್ವರ್ಡ್ ಟೆಕ್ನಿಕ್ ಅಂತ ಹೇಳ್ಬೋದು. ಇಟ್ ಟೇಕ್ಸ್ ಕೇರ್ ಆಫ್ ದಿ ಇಶ್ಯೂಸ್ ಬಿಟ್ವೀನ್ ದಿ ಟು ಕಮ್ಯುನಿಕೇಟಿಂಗ್. ಎರಡು ಡಿವೈಸ್ಗಳ ನಡುವೆ ನಡಿಬಹುದಾದಂಥ ಕಮ್ಯುನಿಕೇಷನ್ ಬಗ್ಗೆ ಒಂದಷ್ಟು ಪಾಯಿಂಟ್ಗಳ ಬಗ್ಗೆ ಇಲ್ಲಿ ಕೇರ್ ತಗೊಳ್ತೇವೆ. ಸೊ ಏನಪ್ಪ ಅಂತಂದರೆ ಯೂಸ್ ಆಫ್ ಡಿಫ್ರೆಂಟ್ ಕನ್ವೆನ್ಷನ್ಸ್ ವೈಲ್ ನೇಮಿಂಗ್ ಫೈಲ್ಸ್. ಫೈಲ್ ನೇಮ್ ಮಾಡಬೇಕಾದ್ರೆ ಅದರ ಒಂದು ಡಿಫ್ರೆನ್ಸನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳುತ್ತೆ. ರೆಪ್ರೆಸೆಂಟೇಷನ್ ಆಫ್ ಟೆಕ್ಸ್ಟ್ ಆ್ಯಂಡ್ ಡೇಟಾ ಇನ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್. ಟೆಕ್ಸ್ಟ್ ಯಾವ ರೀತಿ ನಾವು ಬರೀಬೇಕು, ಸೊ ಡೇಟಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಕೂಡ ಇದು ಕೇರ್ ತೊಗೊಳುತ್ತೆ. ಹ್ಯಾವಿಂಗ್ ಡಿಫ್ರೆಂಟ್ ಡೈರೆಕ್ಟರಿ ಸ್ಟ್ರಕ್ಚರ್. ಬೇರೆ ಬೇರೆ ಫೈಲ್ಗೆ ಬೇರೆ ಬೇರೆ ರೀತಿಯಾದಂಥ ಫೋಲ್ಡರ್ ಅಥವಾ ಡೈರೆಕ್ಟ್ರನ್ನ ಮೇಂಟೈನ್ ಮಾಡಬೇಕು. ಆ ಒಂದು ಸ್ಟ್ರಕ್ಚರಲ್ಲೇ ನಾವು ಇದನ್ನು ಕಲಿಸ್ಬೇಕು ಅನ್ನೋದನ್ನು ಇಲ್ಲಿ ಮ್ಯಾನೇಜ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತಂದರೆ ಇಟ್ ಎಸ್ಟಾಬ್ಲಿಷಸ್ ಎ ಡೆಡಿಕೇಟೆಡ್ ಆ್ಯಂಡ್ ಡೈರೆಕ್ಟ್ ಕನೆಕ್ಷನ್. ಒಂದು ನಿರ್ದಿಷ್ಟವಾದಂಥ ನಿಖರವಾಗಿ ಇರುವಂತಹ ಒಂದು ಡೈರೆಕ್ಟ್ ಕನೆಕ್ಷನ್ ಅಂತ ನಾವು ಹೇಳ್ತೀವಿ ಬಿಟ್ವೀನ್ ಟೂ ಕಮ್ಯುನಿಕೇಟಿಂಗ್ ಡಿವೈಸಸ್. ಇಟ್ ಡಿಫೈನ್ಸ್ ಹೌ ಟೂ ಡಿವೈಸಸ್ ವಿಲ್ ಅಥೆಂಟಿಕೇಟ್ ಈಚ್ ಅದರ್. ಒಂದಕ್ಕೊಂದು ಡಿವೈಸ್ಗಳು ಹೇಗೆ ಅಥೆಂಟಿಕೇಶನ್ ತೊಗೊಂಡಿರ್ತವೆ. ಈಗ ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಮಾತ್ರ ಹೋಗಬೇಕು, ಅಗೇನ್ ಕಂಪ್ಯೂಟರ್ ಬಿ ಇಂದ ಕಂಪ್ಯೂಟರ್ ಎಗೆ ಮಾತ್ರ ಹೋಗಬೇಕು. ಇದನ್ನು ಹೇಗೆ ಅಥೆಂಟಿಕೇಶನ್ ಮಾಡಿರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ನೋಡ್ಬೋದು. ಡಿವೈಸಸ್ ಶುಡ್ ಹ್ಯಾವ್ ದ ಡೂಪ್ಲೆಕ್ಸ್ ಮೋಡ್. ಇದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಇದರಲ್ಲಿ ಟೆಕ್ನಿಕಲಿ ಡೂಪ್ಲೆಕ್ಸ್ ಮೋಡ್ ಇರಲೇಬೇಕಾಗುತ್ತೆ ಫಾರ್ ಯೂಸಿಂಗ್ ದಿಸ್ ಪ್ರೋಟೋಕಾಲ್. ಮೇಂಟೈನ್ಸ್ ಡೇಟಾ ಇಂಟಿಗ್ರಿಟಿ ಎನ್ಶೂರಿಂಗ್ ದ್ಯಾಟ್ ದ ಪ್ಯಾಕೆಟ್ಸ್ ಅರೈವ್ ಇನ್ ಆರ್ಡರ್. ಸೊ ಇಲ್ಲಿ ಡೇಟಾ ಇಂಟಿಗ್ರಿಟಿಯನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಏಕೆಂದರೆ ಪ್ರತಿಯೊಂದು ಪ್ಯಾಕೆಟ್ಸು ಕೂಡ ಆರ್ಡರ್ ವೈಸ್ ಅರೈವ್ ಆಗ್ತಿದೆಯಾ, ರೀಚ್ ಆಗ್ತಿದೆಯಾ ಅಂತ ನೋಡಬೇಕಾಗುತ್ತೆ. ಇಟ್ ಇಂಟಿಮೇಟ್ಸ್ ದ ಸೆಂಡರ್ ಅಬೌಟ್ ದ ಡ್ಯಾಮೇಜ್ ಆರ್ ಲಾಸ್ ಪ್ಯಾಕೆಟ್ಸ್. ಸೊ ಆ ಒಂದು ಸೆಂಡರ್ ಕಳಿಸುವಂಥ ಪ್ಯಾಕೆಟ್ಸ್ಗಳಲ್ಲಿ ಏನಾದರೂ ಲಾಸ್ ಆಗುತ್ತಾ ಅಥವಾ ಡ್ಯಾಮೇಜ್ ಆಗಿದೆಯಾ ಅದೆಲ್ಲವೂ ಕೂಡ ಇಂಟಿಮೇಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಯಾವುದರಲ್ಲಿ, ರಿಸೀವರಲ್ಲಿ. ಅಗೇನ್ ಇಟ್ ಕ್ಯಾನ್ ಆಸ್ಕ್ ಸೆಂಡರ್ಗೆ ಮತ್ತೊಂದು ಸಲ ಕೇಳಿಕೊಂಡು, ಸೊ ಇಟ್ ಮೇಕ್ ಇಟ್ ಲೈಕ್ ರೀಸೆಂಡ್ ಮಾಡೋ ರೀತಿಯಲ್ಲಿ ಕೇಳುವಂಥ ಒಂದು ಫೆಸಿಲಿಟಿ ಇದರಲ್ಲಿದೆ. ಸೊ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಟೂ ರೌಟರ್ಸ್ ವಿತ್ ಡೈರೆಕ್ಟ್ ಕನೆಕ್ಷನ್ ಕಮ್ಯುನಿಕೇಟ್ ಯೂಸಿಂಗ್ PPP. ಸೊ ಎರಡು ರೌಟರ್ನ ನಾವು ಬಳಸ್ಕೊಂಡಿದ್ದೀವಿ ಅಂದಾಗ ಆ ಎರಡೂ ರೌಟರ್ಗಳು ಒಂದಕ್ಕೊಂದು ಡೈರೆಕ್ಟಾಗಿ ಕಮ್ಯುನಿಕೇಷನ್ ಮಾಡ್ತವೆ ಬಿಕಾಸ್ ಆಫ್ ದಿಸ್ PPP ಕಾನ್ಸೆಪ್ಟ್, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಕಾನ್ಸೆಪ್ಟ್. Connection between the home computers to the server of an internet service provider through a modem also use PPP. ಮನೆಗೆ ತೆಗೆದುಕೊಂಡಂತಹ ಒಂದು ISP ಸರ್ವಿಸ್, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರಿಂದ ತಗೊಂಡಂಥ ಇಂಟರ್ನೆಟ್ ಕನೆಕ್ಷನ್ನು ಡೈರೆಕ್ಟಾಗಿ ನಾವು ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡೋದು. ಸೊ PPP ಕಾನ್ಸೆಪ್ಟನ್ನು ನಮಗಿಲ್ಲಿ ತೋರಿಸುತ್ತೆ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಟ್ ಈಸ್ ಯೂಸ್ಡ್ ಫಾರ್ ಇಮೇಲ್ ಸರ್ವಿಸ್. ಯಾವುದಾದ್ರು ಮೇಲ್ಗಳನ್ನು ಕಳಿಸ್ಬೇಕು ಅಂದಾಗ, ಇಮೇಲ್ಗಳನ್ನು ನಾವು ರಿಸೀವ್ ಮಾಡ್ಕೋಬೇಕು ಅಂದಾಗ, ಸೊ ಪೀಪಲ್ ಹ್ಯಾವ್ ಟು ಫಾಲೋ ದಿಸ್ ಪ್ರೋಟೋಕಾಲ್, ಸಿಂಪಲ್ ಮೇಲ್ ಪ್ರೋಟೋಕಾಲ್ಸ್ ಟ್ರಾನ್ಸ್ಫರ್ ಮಾಡಿ ಪ್ರೋಟೋಕಾಲ್. ಇಟ್ ಯೂಸಸ್ ದ ಇನ್ಫಾರ್ಮೇಷನ್ ರಿಟರ್ನ್ ಆನ್ ದ ಮೆಸೇಜ್ ಹೆಡರ್. ಯಾವ ಒಂದು ಮೆಸೇಜನ್ನು ನಾವು ಹೆಡರ್ನ ಮೆನ್ಷನ್ ಮಾಡ್ತೀವಿ ಆ ಒಂದು ಇನ್ಫಾರ್ಮೇಷನ್ನ ಇದು ಯುಟಿಲೈಸ್ ಮಾಡ್ಕೊಳುತ್ತೆ. ಇಟ್ ಯೂಸಸ್ ದ್ಯಾಟ್ ಇನ್ಫಾರ್ಮೇಷನ್. ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ದ ಕಂಟೆಂಟ್ ಆಫ್ ದ ಮೇಲ್. ಕಂಟೆಂಟ್ ಏನು ಕೊಟ್ಟಿದ್ದೀವಿ ಇಮೇಲಲ್ಲಿ ಅನ್ನೋದು ಅದಕ್ಕೆ ಅವಶ್ಯಕತೆ ಇಲ್ಲ, ಬಟ್ ಮೆಸೇಜ್ ಹೆಡರ್ಲಿ ಯಾವ ಒಂದು ಇನ್ಫಾರ್ಮೇಷನ್ ಬರೆದಿರ್ತೀವಿ ಅನ್ನೋದು ತುಂಬ ಮ್ಯಾಟರ್ಸ್ ಆಗುತ್ತೆ. ಈಚ್ ಇಮೇಲ್ ಹೆಡರ್ ಕಂಟೈನ್ಸ್ ದ ಇಮೇಲ್ ಅಡ್ರೆಸ್ ಆಫ್ ದ ರೆಸಿಪಿಯೆಂಟ್. ಆ ಇಮೇಲ್ ಮೆಸೇಜಲ್ಲಿ ಅಥವಾ ಇಮೇಲ್ ಹೆಡರಲ್ಲಿ ನಾವು ರೆಸಿಪಿಯೆಂಟ್ಸ್ ಅಡ್ರೆಸ್ಸನ್ನು ಬರೆದಿರ್ತೀವಿ. ದ ಇಮೇಲ್ ಕಂಟೈನಿಂಗ್ ದ ಹೆಡರ್ ಆ್ಯಂಡ್ ದ ಬಾಡಿ ಆರ್ ಎಂಟರ್ಡ್ ಇನ್ ಎ ಕ್ಯೂ ಆಫ್ ಔಟ್ ಗೋಯಿಂಗ್ ಮೇಲ್ಸ್. ಸೊ ಇಮೇಲ್ ಕಂಟೆಂಟ್ನಲ್ಲಿ ಏನೇನು ಇರುತ್ತೆ ಅಂತಂದರೆ ಹೆಡರ್ ಇರುತ್ತೆ, ಹಾಗೆ ಬಾಡಿನೂ ಇರುತ್ತೆ. ಸೊ ಅದು ಔಟ್ ಗೋಯಿಂಗ್ ಮೇಲ್ಸ್ಗಳಲ್ಲಿ ಕ್ಯೂ ಫಾರ್ಮೆಟಲ್ಲಿ ನಿಂತಿರುತ್ತೆ. ದ SMTP
ಸೆಂಡರ್ ಪ್ರೋಗ್ರಾಮ್ ಟೇಕ್ಸ್ ದ ಮೇಲ್ಸ್ ಫ್ರಮ್ ದ ಔಟ್ಗೋಯಿಂಗ್ ಕ್ಯೂ ಇಂದ ಮೇಲ್ಗಳನ್ನ ತಗೊಳುತ್ತೆ ಅಂಡ್ ಟ್ರಾನ್ಸ್ಮಿಟ್ ದೆಮ್ ಟು ದ ಡೆಸ್ಟಿನೇಷನ್. ಸೊ ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಕಳಿಸ್ತಾ ಹೋಗುತ್ತೆ. When the SMTP sender successfully delivers a particular mail to the one or more destinations, it removes the corresponding receiver's email address from the mail destination list. ಸೊ ಡೆಸ್ಟಿನೇಷನ್ ಲಿಸ್ಟ್ಗೆ ಕಳಿಸ್ಬೇಕಾಗಿದ್ದಂಥ ಒಂದು ಕ್ಯೂನಲ್ಲಿ ಇರುವಂಥ ಮೇಲ್ನ ತೊಗೊಂಡು ಟ್ರಾನ್ಸ್ಮಿಟ್ ಮಾಡಿದ್ಮೇಲೆ ರಿಸೀವರ್ ಏನಿಗೆ ಕಳಿಸಿದ್ಮೇಲೆ ಆ ಕ್ಯೂನಲ್ಲಿ ಒಂದೊಂದಾಗಿ ಈ ಒಂದು ಅಡ್ರೆಸ್ನ ರಿಮೂವ್ ಮಾಡ್ತಾ ಬರುತ್ತೆ. ವೆನ್ ದಟ್ ಮೇಲ್ ಇಸ್ ಡೆಲಿವರ್ಡ್ ಟು ಆಲ್ ದ ರೆಸಿಪಿಯೆಂಟ್ಸ್, ಇಟ್ ಈಸ್ ರಿಮೂವ್ ಫ್ರಮ್ ದ ಔಟ್ಗೋಯಿಂಗ್ ಕ್ಯೂ. ಆ ರೆಸಿಪಿಯೆಂಟ್ಗೆ ಮೇಲ್ಗಳು ಕಂಪ್ಲೀಟ್ ಆಗಿ ತಲುಪಿದ ಮೇಲೆ ಸೊ ಔಟ್ಗೋಯಿಂಗ್ ಕ್ಯೂನಿಂದ ಅವನ್ನೆಲ್ಲ ರಿಮೂವ್ ಮಾಡ್ತಾ ಬರುತ್ತೆ. SMTP ರಿಸೀವ್ ಪ್ರೋಗ್ರಾಮ್ ಅಕ್ಸೆಪ್ಟ್ ಈಚ್ ಮೇಲ್ ದಟ್ ಹ್ಯಾಸ್ ಅರೈವ್ಡ್ ಅಂಡ್ ಪ್ಲೇಸಸ್ ಇಟ್ ಇನ್ ದ ಅಪ್ರೋಪ್ರಿಯೇಟ್ ಯೂಸರ್ ಮೇಲ್ ಬಾಕ್ಸ್. ಅಲ್ಲಿ ರಿಸೀವರ್ ಪ್ರೋಗ್ರಾಮ್ ಅಂತ ಏನಿರುತ್ತೋ ಅದು ಎಲ್ಲ ಮೇಲ್ಗಳನ್ನು ರಿಸೀವ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಅರೈವ್ಡ್ ಅಂತ ರೀಚ್ ಮಾಡಿದ್ಮೇಲೆ ಅರೈವ್ ಅಂತ ತೊಗೊಂಡು ಸೊ ಪ್ಲೇಸಸ್ ಇಟ್ ಇನ್ ದ ಅಪ್ರೋಪ್ರಿಯೇಟ್ ಸೊ ಯೂಸರ್ ಮೇಲ್ ಬಾಕ್ಸ್ಗೆ ಅದನ್ನು ಪ್ಲೇಸ್ ಮಾಡ್ತಾ ಬರುತ್ತೆ. ಸೊ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಒನ್. ಸೊ ಇಲ್ಲಿ ಸೆಟ್ ಆಫ್ ರೂಲ್ಸ್ ದಟ್ ಯೂಸಸ್ ದ ಕ್ಲೈಂಟ್ ಸರ್ವರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವಿಚ್ ಯೂಸರ್ ಮೆಷಿನ್ ರಿಕ್ವೆಸ್ಟ್ ಸರ್ವಿಸ್ ಬೈ ದ ಸರ್ವರ್. ಸೊ ಸರ್ವಿಸ್ನ ಹೇಗೆ ನಾವು ರಿಸೀವ್ ಮಾಡ್ಕೋತೀವಿ, ರಿಕ್ವೆಸ್ಟನ್ನು ಹೇಗೆ ಕಳಿಸ್ತೀವಿ ಸರ್ವರ್ಗೆ, ಅದೆಲ್ಲವೂ ಕೂಡ ಸೇರಿಕೊಂಡು ಸೊ ಇಲ್ಲಿ ನಮಗೆ ಒಂದು ಪ್ರೋಟೋಕಾಲನ್ನು ಫಾಲೋ ಮಾಡಿಕೊಂಡು ವಿ ಕ್ಯಾನ್ ಡೂ ದ ಕಮ್ಯುನಿಕೇಷನ್. ಸೊ ಯಾವ ರೀತಿಯಾದಂಥ ಕಮ್ಯುನಿಕೇಷನ್ ನಡೀತೆ ಅಂದರೆ ಕ್ಲೈಂಟ್ ಸರ್ವರ್ ಮಾಡೆಲ್ ರೀತಿಯಲ್ಲಿ ಕಮ್ಯುನಿಕೇಷನ್ ನಡೀತೆ. ಸೊ ಇದನ್ನು ನಾವು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಇಟ್ ಎನ್ಶೂರ್ಸ್ ದಟ್ ಈಚ್ ನೋಡ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಈಸ್ ಅಸೈನ್ಡ್ ಆನ್ IP ಅಡ್ರೆಸ್. ಸೊ ಪ್ರತಿಯೊಂದು ಕಂಪ್ಯೂಟರ್ ಯಾವುದೆಲ್ಲ ಇಂಟರ್ನೆಟ್ ಕನೆಕ್ಟಿವಿಟಿ ತೊಗೊಂಡಿರುತ್ತೋ ಆ ಕಂಪ್ಯೂಟರ್ಗಳು ಇಂಡಿವಿಜುವಲ್ ಆಗಿ ಒಂದು IP ಅಡ್ರೆಸ್ಸನ್ನು ಹೊಂದಿರುತ್ತೆ ವಿಚ್ ಈಸ್ ಯೂಸ್ ಟು ಐಡೆಂಟಿಫೈ ದ ನೋಡ್ ಇಂಡಿಪೆಂಡೆಂಟ್ಲಿ. ಆ ಒಂದು ಪರ್ಟಿಕ್ಯುಲರ್ IP ಅಡ್ರೆಸ್ ಏನು ಮಾಡುತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರ್ ಈ ನೆಟ್ವರ್ಕ್ನಲ್ಲಿ ಇರುವಂತಹ ಒಂದು ಡಿವೈಸ್ ಇದೇ ಪರ್ಟಿಕ್ಯುಲರ್ IP ಅಡ್ರೆಸ್ ಇದೇ ಕಂಪ್ಯೂಟರ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಎನ್ಶೂರ್ಸ್ ದಟ್ ದ ಮೆಸೇಜ್ ಆರ್ ದ ಡೇಟಾ ಈಸ್ ಬ್ರೋಕನ್ ಇನ್ ಟು ಸ್ಮಾಲರ್ ಚಂಕ್ಸ್ ಕಾಲ್ಡ್ IP ಪ್ಯಾಕೆಟ್ಸ್. ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಬರುವಂಥ ಮೆಸೇಜನ್ನು ಸ್ಮಾಲ್ ಆಗಿ ಚಂಕ್ಸ್ ಆಗಿ ಡಿವೈಡ್ ಮಾಡ್ತಾ ಬರುತ್ತೆ. ಆ ಸ್ಮಾಲರ್ ಚಂಕ್ಸ್ಗಳನ್ನು ನಾವು IP ಪ್ಯಾಕೆಟ್ಸ್ ಅಂತ ಹೇಳ್ತೀವಿ. ಈಚ್ ಆಫ್ ದೀಸ್ ಪ್ಯಾಕೆಟ್ಸ್ ಆರ್ ರೂಟೆಡ್ ಥ್ರೂ ದ ಇಂಟರ್ನೆಟ್. ಸೊ ಈ ಎಲ್ಲ ಪ್ಯಾಕೆಟ್ಸ್ಗಳು ಕೂಡ ಸೊ ತಮ್ಮ ರೂಟ್ಗಳನ್ನು ಫಾಲೋ ಮಾಡ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿಸ್ ಇಂಟರ್ನೆಟ್ ಅಲಾಂಗ್ ಎ ಪಾತ್ ಫ್ರಮ್ ಒನ್ ರೌಟರ್ ಟು ದ ನೆಕ್ಸ್ಟ್ ಅಂಟಿಲ್ ಇಟ್ ರೀಚಸ್ ದ ಸ್ಪೆಸಿಫೈಡ್ ಡೆಸ್ಟಿನೇಷನ್. ತನ್ನ ಡೆಸ್ಟಿನೇಷನ್ನ ಅಸೈನ್ ಆಗೋವರೆಗೂ ಕೂಡ ಸ್ಪೆಸಿಫೈ ಆಗೋವರೆಗೂ ಕೂಡ ಒಂದು ರೌಟರಿಂದ ಇನ್ನೊಂದು ರೌಟಿಗೆ ಅದು ಟ್ರಾವೆಲ್ ಆಗ್ತಾ ಬರುತ್ತೆ. ಇಟ್ ಗ್ಯಾರಂಟೀಸ್ ದ ಡೆಲಿವರಿ ಆಫ್ ದ ಪ್ಯಾಕೆಟ್ಸ್ ಆನ್ ದ ಡೆಸಿಗ್ನೇಟೆಡ್ IP. ಯಾವ ಒಂದು IP ಅಡ್ರೆಸ್ಗೆ ರೀಚ್ ಆಗಬೇಕು ಅಂತ ಅಸೈನ್ ಆಗುತ್ತೋ ಆ ಮೂಮೆಂಟಲ್ಲಿ ಅದು ಪ್ಯಾಕೆಟು ಕಂಪ್ಲೀಟಾಗಿ ರೀಚ್ ಆಗಿದೆ ಅಥವಾ ಡೆಲಿವರಿ ಆಗಿದೆ ಅನ್ನೋದನ್ನು ಗ್ಯಾರಂಟಿ ಮಾಡುತ್ತೆ. ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಆರ್ಡರಿಂಗ್ ದ ಪ್ಯಾಕೆಟ್ ಸೊ ದ್ಯಾಟ್ ದೇ ಆರ್ ಡೆಲಿವರ್ಡ್ ಇನ್ ಸೀಕ್ವೆನ್ಸ್. ಸೊ ಹೋಗುವಂಥ ಪ್ಯಾಕೆಟ್ಸ್ ಎಲ್ಲವೂ ಕೂಡ ಒಂದು ಆರ್ಡರಲ್ಲಿ ಹೋಗ್ತಾ ಇರುತ್ತೆ. ಸೊ ಕಂಪ್ಲೀಟಾಗಿ ಡೆಲಿವರಿ ಆದಮೇಲೆ ಸೀಕ್ವೆನ್ಸಲ್ಲಿ ಸೊ ಅಲ್ಲಿಗೆ ಆ ಪ್ಯಾಕೆಟ್ಸ್ ಎಲ್ಲವೂ ಕೂಡ ರೀಚ್ ಆಗೋದನ್ನು ಸೀಕ್ವೆನ್ಸಲ್ಲಿ ನೋಡ್ಬೋದು. ದೇರ್ ಆರ್ ಮೆನಿ ರಿಡೆಂಡೆಂಟ್ ಕನೆಕ್ಷನ್ಸ್ ಪಾತ್ ಇನ್ ದ ಇಂಟರ್ನೆಟ್. ರಿಡೆಂಡೆಂಟ್ ಅಂದರೆ ರಿಪ್ಲಿಕೇಟ್ ಅಂದರೆ ಡೂಪ್ಲಿಕೇಟ್ ಕನೆಕ್ಷನ್ಸ್ ತುಂಬಾ ಇರ್ತವೆ ನೆಟ್ವರ್ಕಲ್ಲಿ. ಸೊ ವಿತ್ ಬ್ಯಾಕ್ಬೋನ್ಸ್ ಆ್ಯಂಡ್ ISP ಕನೆಕ್ಟಿಂಗ್ ಟು ಈಚ್ ಅದರ್ ಇನ್ ಮಲ್ಟಿಪಲ್ ಲೊಕೇಶನ್. ಬೇರೆ ಬೇರೆ ಲೊಕೇಶನಲ್ಲಿ ಡೂಪ್ಲಿಕೇಶನ್ ಆಗಿರುವಂಥದ್ದು ನೋಡ್ಬೋದು. ಸೊ ದೇರ್ ಆರ್ ಮೆನಿ ಪಾಸಿಬಲ್ ಪಾಸ್ ಬಿಟ್ವೀನ್ ಟೂ ಹೋಡ್ಸ್. ಎರಡು ಕಂಪ್ಯೂಟರ್ಗಳ ನಡುವೆ ಸೊ ಹಲವಾರು ಡೂಪ್ಲಿಕೇಶನ್ ಪಾತ್ಗಳನ್ನ ಬರೋದನ್ನ ನಾವು ಸಾಧ್ಯತೆಗಳನ್ನ ನೋಡ್ಬೋದು. ಹೆನ್ಸ್ ಅದಕ್ಕಾಗಿ ಟೂ ಪ್ಯಾಕೆಟ್ಸ್ ಆಫ್ ದ ಸೇಮ್ ಮೆಸೇಜ್ ಕ್ಯಾನ್ ಟೇಕ್ ಟೂ ಡಿಫ್ರೆಂಟ್ ರೂಟ್ಸ್ ಡಿಪೆಂಡಿಂಗ್ ಆನ್ ಕಂಜೆಷನ್. ಸೊ ಈ ರೀತಿ ಏನಾದರೂ ಅಂತ ನಡೆದಂಥ ಸಂದರ್ಭದಲ್ಲಿ ಎರಡು ಪ್ಯಾಕೆಟ್ಗಳು ಸೊ ಸೇಮ್ ಮೆಸೇಜ್ ಇದ್ದರೂ ಕೂಡ ಬೇರೆ ಬೇರೆ ರೂಟ್ಗಳನ್ನ ತೊಗೊಂಡು ಅವು ಡೆಸ್ಟಿನೇಷನ್ ಪಾತನ್ನು ರೀಚ್ ಆಗೋದಕ್ಕೆ ಟ್ರೈ ಮಾಡ್ತವೆ. ಸೊ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ಇನ್ ಡಿಫ್ರೆಂಟ್ ಪಾಸಿಬಲ್ ರೂಟ್ಸ್ ವೆನ್ ಆಲ್ ದ ಪ್ಯಾಕೆಟ್ಸ್ ಫೈನಲ್ ರೀಚ್. ಕೊನೆಗೆ ಎಲ್ಲ ಪ್ಯಾಕೆಟ್ಸ್ಗಳು ಡೆಸ್ಟಿನೇಷನ್ ಬಂದ ಮೇಲೆ ಸೊ ರೀಅಸೆಂಬಲ್ ಆಗುತ್ತೆ. ರೀಅಸೆಂಬಲ್ ಆದಮೇಲೆ ಒರಿಜಿನಲ್ ಮೆಸೇಜ್ ಆಗಿ ರಿಸರ್ವರ್ನಲ್ಲಿ ರೀಚ್ ಆಗ್ತಾ ಹೋಗುತ್ತೆ. ಸೊ ಇದು ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲು ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ನಡೆಯುವಂಥ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಚಾಪ್ಟರ್ 11 ಡೈರೆಕ್ಟ್ ಕಮ್ಯುನಿಕೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೊಟ್ಟು ಬಂದಿರುವಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಸೊ ನೀಟಲ್ ಆಗಿ ಏನೇನು ಕ್ವಶನ್ಸ್ ಬಂದಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ಆನ್ಸರ್ನ ಫೈಂಡ್ ಔಟ್ ಮಾಡಿದ್ರೆ ಸೊ ನಿಮ್ಮ ಎಕ್ಸಾಮಿನೇಷನ್ ಪರ್ಪಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೀಸ್ ಆರ್ ದ ಕ್ವಶನ್ಸ್. ದೆನ್ ಫುಲ್ ಫಾರ್ಮ್ಸ್ ಕೂಡ ಕೇಳ್ಬೋದು. HTTP, FTP, SMTP, TCP/IP, HTTP ಫುಲ್ ಫಾರ್ಮ್ಸ್ ಹೀಗೆ ಶಾರ್ಟ್ ನೋಟ್ಸ್ಗಳನ್ನು ಕೇಳಬಹುದು.
ಮತ್ತು ಟ್ವಿಸ್ಟೆಡ್ ಪೇರ್ ಕೇಬಲ್ ಇಸ್ ವೈರ್ಡ್ ಕೇಬಲ್, ಸೊ ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಕೂಡ ಕೇಳಬಹುದು. ಸೊ 3 ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕೂಡ ಆದಷ್ಟು ಓದ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನಲ್ಲಿ ಸೊ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ನೆಟ್ವರ್ಕ್ಸ್ ಇದೆ. 3 ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ಸ್, ಸ್ವಿಚಿಂಗ್ ಟೆಕ್ನಿಕ್ಸ್ ಕೇಳಬಹುದು, ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಬಲ್ಸ್, advantages and disadvantages of optical fibers, properties of radio waves, microwaves, ವೈರ್ಲೆಸ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬೋದು. ಬ್ಲೂಟೂತ್, ಪ್ರೋಟೋಕಾಲ್, ವೈರ್ಲೆಸ್ ಲ್ಯಾನ್, ಗೈಡೆಡ್ ಮೀಡಿಯಾ, ಅನ್ಗೈಡೆಡ್ ಮೀಡಿಯಾ, ಅಗೇನ್ ಕಂಪೇರ್ ವೈರ್ಡ್ ಆ್ಯಂಡ್ ವೈರ್ಲೆಸ್ ಮೀಡಿಯಾ, ದೆನ್ ಮೆಸೇಜ್ ಅಂದರೆ ಏನು, ಕಮ್ಯುನಿಕೇಷನ್ ಮೀಡಿಯಾ ಅಂದರೆ ಏನು, ಪ್ರೋಟೋಕಾಲ್ ಅಂದರೆ ಏನು, ಬ್ಯಾಂಡ್ವಿಡ್ತ್ ಅಂದರೆ HTTP, ಇದೆಲ್ಲ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆದಷ್ಟು ಹುಡುಕಿಕೊಂಡು ಸೊ ಪ್ರಿಪರೇಷನ್ ಆದರೆ ಖಂಡಿತ ಅನುಕೂಲ ಆಗುತ್ತೆ. ಸೊ ಇಲ್ಲಿವರೆಗೆ ಸೊ ಚಾಪ್ಟರ್ 11 ಡೇಟಾ ಕಮ್ಯುನಿಕೇಷನ್ ಬಗ್ಗೆ ಏನಾದರೂ ನಿಮಗೆ ಅನುಮಾನ ಇದ್ದಲ್ಲಿ ಅಥವಾ ಡೌಟ್ ಇದ್ದಲ್ಲಿ ಸೊ ಕಮೆಂಟ್ ಹಾಕೋದ್ರ ಮೂಲಕ ತಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬಹುದು. ಸೊ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ನಿಮಗೆ ಈ ಲೆಸನ್ ಎಕ್ಸ್ಪ್ಲೇಷನ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೊ ಇಷ್ಟವಾಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ವೃಂದದವರಿಗೆ ಈ ಒಂದು ವಿಡಿಯೋಗಳನ್ನು ತಲುಪೋದಕ್ಕೆ ಸಹಾಯ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆದರೆ ಸೊ ಮುಂದೆ ಬರುವ ದಿನಗಳಲ್ಲಿ ಎಕ್ಸಾಮ್ ನಂತರವೂ ಕೂಡ ಸೊ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.